ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ನೆರಳಿನ ಮನೆ ಎಂದು ಕರೆಯಲ್ಪಡುವ ಒಂದು ಹಳೆಯ ಮನೆ ಇತ್ತು. ಆ ಮನೆ ಹಳ್ಳಿಯ ಅಂಚಿನಲ್ಲಿ ಬಿಳಿ ಜೇಡರ ಜಾಲಗಳಿಂದ ತುಂಬಿಕೊಂಡಿತ್ತು. ಸಂಜೆ ಆದ ಕೂಡಲೇ ಆ ಮನೆ ಹತ್ತಿರ ಯಾರೂ ಹೋಗುತ್ತಿರಲಿಲ್ಲ. ಅಲ್ಲಿ ಆತ್ಮ ಇದೆ, ರಾತ್ರಿ ಅಳುವ ಶಬ್ದ ಕೇಳುತ್ತದೆ ಎಂದು ಹಿರಿಯರು ಹೇಳುತ್ತಿದ್ದರು. ಆ ಹಳ್ಳಿಯಲ್ಲಿ ರವಿ ಎಂಬ 16 ವರ್ಷದ ಹುಡುಗ ಇದ್ದ. ಅವನಿಗೆ ಭೂತ ಪ್ರೇತಗಳ ಕಥೆಗಳು ಕೇಳುವುದಕ್ಕಿಂತ ಸತ್ಯ ಹುಡುಕುವುದು ಇಷ್ಟ. ಒಂದು ದಿನ ರವಿ ತನ್ನ ಸ್ನೇಹಿತರಿಗೆ ಹೇಳಿದ, ನಾಳೆ ರಾತ್ರಿ ನಾನು ಆ ಮನೆಗೆ ಹೋಗುತ್ತೇನೆ, ಸತ್ಯ ಏನು ಗೊತ್ತಾಗಬೇಕು. ಸ್ನೇಹಿತರು ಭಯಪಟ್ಟು ನಿಲ್ಲಿಸಿದರು. ಆದರೆ ರವಿಯ ಮನಸ್ಸು ದೃಢವಾಗಿತ್ತು. ಪೂರ್ಣಚಂದ್ರನ ಬೆಳಕು. ರವಿ ಟಾರ್ಚ್ ಹಿಡಿದು ನೆರಳಿನ ಮನೆಯ ಮುಂದೆ ನಿಂತ. ಬಾಗಿಲು ಸ್ವಲ್ಪ ತೆರೆದಿತ್ತು. ಗಾಳಿ ಬೀಸಿದಾಗ ಕಿಚ್ಚು ಎಂಬ ಶಬ್ದ ಬರುತ್ತಿತ್ತು. ಇದು ಗಾಳಿಯ ಶಬ್ದ ಮಾತ್ರ ಎಂದು ತನ್ನನ್ನು ಧೈರ್ಯಪಡಿಸಿಕೊಂಡು ಒಳಗೆ ಹೋದ. ಒಳಗೆ ಎಲ್ಲೆಡೆ ಧೂಳು. ಹಳೆಯ ಫೋಟೋಗಳು ಗೋಡೆ ಮೇಲೆ ನೇತಾಡುತ್ತಿದ್ದವು. ಒಂದು ಅಳುವ ಶಬ್ದ. ರವಿಯ ಹೃದಯ ಜೋರಾಗಿ ಬಡಿತ ಹೊಡೆಯಿತು. ಆದರೆ ಓಡಲಿಲ್ಲ. ಶಬ್ದ ಹಿಂಭಾಗದ ಕೊಠಡಿಯಿಂದ ಬರುತ್ತಿತ್ತು. ರವಿಯು ಬಾಗಿಲು ತೆರೆದ. ಒಳಗೆ ಒಂದು ಸಣ್ಣ ಹುಡುಗಿ ಕುಳಿತಿದ್ದಳು. ಅವಳು ಭಯದಿಂದ ನಡುಗುತ್ತಿದ್ದಳು. ನೀನು ಯಾರು? ರವಿ ಕೇಳಿದ. ಹುಡುಗಿ ಹೇಳಿದಳು, ನನ್ನ ಹೆಸರು ಮೀನಾ. ನಾನು ಅನಾಥ. ನನ್ನ ಅಪ್ಪ ಅಮ್ಮ ಇಲ್ಲ, ಯಾರೂ ಇಲ್ಲ. ಇಲ್ಲಿ ಮಾತ್ರ ತಂಗಿದ್ದೇನೆ. ರವಿಗೆ ಅರ್ಥ ಆಯಿತು. ಹಳ್ಳಿಯಲ್ಲಿ ಕೇಳುತ್ತಿದ್ದ ಅಳುವ ಶಬ್ದ ಆತ್ಮದದ್ದಲ್ಲ, ಒಬ್ಬ ಅನಾಥ ಹುಡುಗಿಯ ದುಃಖದ ಶಬ್ದ. ಮೀನಾ ಹಳ್ಳಿಗೆ ಬರಲು ಹೆದರಿದ್ದಳು. ಜನರು ತಳ್ಳಿ ಬೀಳುತ್ತಾರೆ ಎಂಬ ಭಯ. ಮರುದಿನ ಬೆಳಿಗ್ಗೆ ರವಿ ಮೀನಾನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದ. ಮೊದಲು ಗ್ರಾಮಸ್ಥರು ಅನುಮಾನದಿಂದ ನೋಡಿದರು. ಆದರೆ ರವಿ ಎಲ್ಲರ ಮುಂದೆ ಸತ್ಯ ಹೇಳಿದ. ನಾವು ಭಯಪಡುವುದಕ್ಕಿಂತ ಸಹಾಯ ಮಾಡಬೇಕು. ಹಳ್ಳಿಯ ಜನರ ಮನಸ್ಸು ಮೃದುಗೊಂಡವು. ಮೀನಾವಿಗೆ ಓದುವ ವ್ಯವಸ್ಥೆ ಮಾಡಿದರು. ನೆರಳಿನ ಮನೆ, ಆ ಮನೆ ನಂತರ ಅನಾಥ ಮಕ್ಕಳಿಗಾಗಿ ಆಶ್ರಯವಾಗಿ ಮಾರ್ಪಟ್ಟಿತು. ಹಳ್ಳಿ ಅರಿತುಕೊಂಡಿತ್ತು, ಭಯ ನಮ್ಮ ಮನಸ್ಸಿನ ನೆರಳು ಮಾತ್ರ. ಸತ್ಯ ತಿಳಿದಾಗ ನೆರಳು ಮಾಯವಾಗುತ್ತದೆ. ಆ ದಿನದಿಂದ ನೆರಳಿನ ಮನೆ ಹಳ್ಳಿಯಲ್ಲಿ ಭಯದ ಚಿಹ್ನೆಯಾಗಿರಲಿಲ್ಲ, ಆಶೆಯ ಮನೆಯಾಯಿತು. ಅಜ್ಞಾನದಿಂದ ಹುಟ್ಟುವುದು ಭಯ, ಸತ್ಯ ಮತ್ತು ದಯೆಯಿಂದ ಹುಟ್ಟುವುದು ಬೆಳಕು.